ನಂತರ ಇಲ್ಲಿ ನಾರಾಯಣಪುರಕ್ಕೆ ಬಂದೇವಿ. ಇಲ್ಲಿ ರಸೀದ್ ಮುತ್ತೆ ಅವ್ರದಾರ. ಬಹಳಷ್ಟು ಜನ ಏನ್ರಿ ಕೆಲವೊಂದು ಉತ್ತರ ಕರ್ನಾಟಕದಾಗ ಬಹಳಷ್ಟು ಮುತ್ತೆಗಳದಾರ. ಕೆಲವೊಂದು ಚಾನಲ್ಗಳು ಇಲ್ರಿ ಅವ್ರು ಹಿಂಗ್ ಬೇಕದಾರ ಹಂಗದಾರ ಹಿಂಗದಾರ ತಂದಾಗ ನಾನು ಬಹಳಷ್ಟು ಯಾರದೇ ವಿಡಿಯೋ ಮಾಡಿದಾಗ ಕೂಡ ಅಲ್ಲಿ ಹೋಗಿ ಅಲ್ಲಿ ನೋಡಿ ಅಲ್ಲಿ ಏನೈತಿ ಸತಾಂಶ ಅನ್ನೋದು ತಿಳಿಸಿ ನಾ ಇಲ್ಲಿ ಒಂದು ಸುದ್ದಿ ಮಾಡ್ತಿರ್ತೀನಿ. ಇವತ್ತು ನಾವ್ ಇಲ್ಲಿ ರಸೀದ್ ಮುತ್ತೆ ಅವ್ರ ಹತ್ರ ಬಂದಿವಿ. ರಸೀದ್ ಮುತ್ತೆ ಅವ್ರ ನಮಸ್ಕಾರ ರೀ. ನಮಸ್ಕಾರ. ಈಗ ಬಹಳಷ್ಟು ಜನ ಏನ್ ಮಾಡ್ತಾರ, ಒಳ್ಳೆಯವ್ರಿಗಂತೂ ಕಾಲಿನವ್ರು ಇದ್ದೇ ಇರ್ತಾರ. ಇವಾಗ ಬಹಳಷ್ಟು ಜನ ಅಂತಾರೆ ಇಲ್ಲಿ ಕೈಗೆ ಗ್ಲೌಸ್ ಹಾಕೋತಾರ ಮುತ್ತೆ ಅವ್ರು. ಏನ್ ಕಲ್ತಾರ ಸಾಲಿ ಅವ್ರು ಹೆಂಗ ಬರೀ ಹಿಂಗ್ ನೋಡಿ ಮಡಿಚಿರ್ತಾರ. ಈಗ ಕೆಲವೊಬ್ರು ಏನ್ ಮಾಡ್ತಿರ್ತಾರ, ನಮ್ಮ ಯಾರ್ದೋ ಒಲಿ ಮೇಲೆ ಅನ್ನ ಇಟ್ಟು ಬೆಳೆ ಬೇಯಿಸ್ಕೊತಿರ್ತಾರ. ಯಾಕಂದ್ರೆ ಅವ್ರು ವೈರಲ್ ಆಗ್ಬೇಕಲ್ಲ. ವೈರಲ್ ಆಗೋ ಸಲುವಾಗಿ ಬಹಳಷ್ಟು ಜನ ಮಾಡ್ತಾರೆ. ಈಗ ನಾವು ವೈರಲ್ ಇರೋ ನಮ್ದು ಹಾಕಿ ಶಕ್ತಿಕುಮಾರ್ ಸುಳ್ಳು ಹೇಳೋಣ, ಅದು ಮಾಡೋಣ ಇದು ಮಾಡೋಣ ಅಂತೇಳಿ ಅವ್ರು ನಮ್ಮ ವಿಡಿಯೋ ಫೋಟೋಗಳು ಹಾಕೊಂಡು ಅವ್ರು ಬೆಳಿತಿರ್ತಾರ. ಹಂಗ ನಿಮ್ಗ ಈಗ ಕೆಲವ್ರು ಬಹಳ ಜನ ಆತಾರ, ಮುತ್ತೆ ಏನ್ ಕಲ್ತಾರಪ್ಪ ಸಾಲಿ, ಅವ್ರು ಬ್ಲೌಸ್ ಹಾಕೋತಾರ, ಅವೆಲ್ಲ ಸಟಿ ಇದು ನೋಡ್ತಾರ, ರಿಪೋರ್ಟ್ ನೋಡ್ತಾರ, ರಿಪೋರ್ಟ್ ನೋಡಿ ಹೇಳ್ತಾರ ಅಂತ ಹೇಳ್ತಾರ. ಇದು ಅವ್ರ ಅಂತವ್ರು ನೀವೇನ್ ಹೇಳ್ತಾರೆ ಮುತ್ತೆ? ರಿಪೋರ್ಟ್ ನೋಡ್ರಿ, ಭಕ್ತರು ಇದು ದರ್ಗಾಕ್ ರಿಪೋರ್ಟ್ ಎದಕ್ ತರ್ತಾರಂದ್ರೆ ಏನ್ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಇರ್ತಾವ. ದರ್ಗಾಕ್ ತಂದ ತಕ್ಷಣ ರಿಪೋರ್ಟ್ ತೋರಿಸ್ತೇವೆ ಅಂದ್ರೆ ಮುತ್ತೆಗ ಅದು ಸಮಸ್ಯೆಗಳು ಪರಿಹಾರ ಆಗ್ತದೆ. ರಿಪೋರ್ಟ್ ಮತ್ತೆ ನಾರ್ಮಲ್ ಹೊಣತ ತೊಗೊಂಬರ್ತಾರೆ. ನಾನು ಅದ್ರೊಳಗೆ ಓದೋದೇನಂದ್ರೆ ನಾನು ಒಬ್ಬ ನರ್ಸಿಂಗ್ ಸ್ಟೂಡೆಂಟ್ ಇದೀನಿ. ಸ್ವಲ್ಪ ನೋಡ್ತೀನಿ ಏನ್ ಸಮಸ್ಯೆ ಅದ, ಕ್ಯಾನ್ಸರ್ ಇರ್ತಾವ, ಕೆಲವರು ಏನಾದ್ರು ಸಮಸ್ಯೆ ಇರ್ತಾವ ನೋಡಿ ಹೇಳ್ತೀನಿ, ಆಯ್ತಪ್ಪ ಕಮ್ಮ ಅಂತ ಹೇಳಿ. ಅದು ಬಿಟ್ರೆ ಯಾವ್ದೇ ತರದ್ ಏನಿಲ್ಲ. ನಾನು ಟ್ಯಾಲೆಂಟೆಡ್ ಅಲ್ಲ, ನಾನು ಆಪರೇಷನ್ ಮಾಡಲ್ಲ, ನಾ ಏನ್ ಮಲ್ಟಿಫೆಸಿಲಿಟಿ ಇದೇನಿಲ್ಲ. ಅದೊಂದು ಡಾಕ್ಟರ್ ಅಂತ ಹೇಳಿದ್ರು, ಯಾವ್ದೋ ಒಂದು ವೈರಲ್ ಆಗಿತ್ತು ವಿಡಿಯೋ. ಡಾಕ್ಟರ್ ಹತ್ರ ಹೋಗಿ ನೀವು ಕೂತಿದ್ರೆ ಡಾಕ್ಟರ್ ಏನೋ ಯಾವ್ದೋ ಪೇಷಂಟ್ ತೋರ್ಸಾಕ್ತಾರೆ. ಅದು ಏನ್ ಕ್ಲಿಯರಿಟಿ ಮತ್ತೆ? ಅದು ಕ್ಲಿಯರಿಟಿ ಏನಿಲ್ಲ. ಅವ್ರ ಬಳಿ ಹೋಗಿದೆ ನಾನು, ಯಾಕೆ ಅವ್ರು ಕರ್ಸ್ಕೊಂಡಿರೋ ಅವರು ನಮ್ಮ ಹೊಸ ಹಾಸ್ಪಿಟಲ್ ಇತ್ತು, ಅವ್ರದ್ದು ಸ್ವಲ್ಪ ಆದ ಇಟ್ಟವ್ರಿ ಬರೋದ್ ಕರ್ಸ್ಕೊಂಡಿರೋ. ಅವ್ರು ಯಾವ್ದೇ ತರದ್ ಏನೋ ಪೇಷಂಟ್ ನೋಡಂಗಿಲ್ಲ, ಅವ್ರು ಎಲ್ಲ ಟ್ಯಾಲೆಂಟೆಡ್ MBBS ಡಾಕ್ಟರ್. ಅಂದ್ರೆ ನಿಮ್ಗೆ ಅವ್ರು ಭಕ್ತರಾಗಿ ನಿಮ್ಗೆ ಕರ್ದಾರಿ ಅವರು. ಅಂದ್ರೆ ಈ ಜನಗಳು ಕೆಲವ್ರು ಏನ್ ಮಾಡ್ತಾರ, ಹಿಂಗ್ ಹೋಗ್ಯಾರ ಮುತ್ತೆ ಅಲ್ಲಿ ಹೋಗ್ಯಾರ ಡಾಕ್ಟರ್ ಶಾಣೆ ಏನಪ್ಪಾ ಇವ್ರು ಕರ್ಕೊಂಡು ಇವ್ರು ಮಾಡ್ಯಾರ ಅಂತ ಹೇಳ್ತಿರ್ತಾರ. ಅದಕ್ಕೆ ಈಗ ನಿಮ್ಮ ಹತ್ರ ಬಹಳಷ್ಟು ಜನ ಯಾವ್ಯಾವ ರೀತಿಗೆ ಜನ ಬರ್ತಾರೆ? ಮತ್ತೆ ಈಗ ಮಕ್ಳು ಇಲ್ಲಾರ್ದವ್ರು ಅಷ್ಟೇ ಬರ್ತಾರೋ, ಬೇರೆ ಬೇರೆ ಸಮಸ್ಯೆಗಳು? ಈಗ ನೋಡಿ, ಸಂಸಾರ ಆದ್ರೆ ಎಲ್ಲಾ ಸಮಸ್ಯೆ ಬರೋರಿ. ದೀಪ ಇದ್ದಲ್ಲಿ ಕತ್ಲಿರೋದೆ, ಆ ಕತ್ಲು ಪರಿಹಾರ ಮಾಡ್ಕೊಂಡು ಎಲ್ಲಾ ತರ ಮಂದಿ ಬರೋದೇ ನಮ್ಗೆ. ಇವರೇ ಅವರು ಇವರು ಅಂತ ಹೇಳಿಲ್ಲ, ಮಕ್ಳ ಕಲಾಗೂ ಬರ್ತಾರೆ, ತಮ್ಮ ಮನೆ ಸಂಸಾರ ಕಲಾಗೂ ಬರ್ತಾರೆ, ಪ್ರತಿಯೊಬ್ರು ಬರ್ತಾರೆ. ಅದೇ ಇಲ್ಲ ಅಲ್ಲಿ ಬಂದವ್ರು ನೀವು ಅವ್ರು ಪರಿಹಾರ ಹೇಳ್ತೀರಿ? ಪರಿಹಾರ ದೇವರ ಆಶೀರ್ವಾದದಿಂದ ಎಷ್ಟು ಮಂದಿ ಪರಿಹಾರ ಪರಿಹಾರ. ಈಗ ನೀವು ಸ್ಟಾರ್ಟಿಂಗ್ ಚಾಲೂ ಮಾಡಿದಾಗ ಸುಮಾರು ಎಷ್ಟು ಜನ ಭಕ್ತರು ಬಂದಿರ್ತಾರೆ? ಅಂದ್ರೆ ನನ್ನ ಲೆಕ್ಕನಿಲ್ಲ. ಯಾವಾಗ ನಾನು ಚಾಲೂ ಮಾಡಿದ್ರೆ ಅವಾಗ ಹಿಡಿದು ಹಿಡಿದು ಇಟ್ಟೆ ಹೇಳ್ಕೋತ ಹೊಂಟದ್ರಿ. ಒಟ್ಟು ಜನ ಇದು ಇಳ್ಕೋತ ಹೋಗಿಲ್ಲ, ಇಳ್ಕೋತಿಲ್ಲ, ಜನಸಾಗರ ಏರ್ಕೋತ ಹೊಂಟದ್ರ. ಈಗ ಬಹಳಷ್ಟು ಜನ ಒಂದು ಈ ಕಡೆ ಕಲಬುರಗಿ ಭಾಗ ಆಯ್ತು, ನಮ್ಮ ಬಿಜಾಪುರ ಜಿಲ್ಲೆಗಳಾಯ್ತು, ಬಹಳ ಹೊಸ ಹೊಸ ಮುತ್ತೆಗಳು ಹುಟ್ಲಾತಾರ. ತಾಜ್ ಮೇಲೆ ಒಂದಿರ್ತಾರೆ, ಅದಕ್ಕ 100 ಕಾಪಿ ಆಗಲ್ಲ. ತಾಜ್ ಮೇಲೆ ಇರೋದು ಒಂದೇ ಲಾಸ್ಟ್ ರಾಜ ಸತ್ರ ರಾಜಕೀಯ ಒಬ್ಬನೇ ಇರ್ತಾನೆ ದಂಡಿಗೆ ಹಚ್ಚ. ಎಲ್ಲ ಬಾಳ ಮಂದಿ ಮುತ್ತೆಗಳು ಆಗವಿಲ್ಲ, ಮತ್ತೆ ಕೋಟ ನೋಡ್ಗಳು ಆಗವಿಲ್ಲ ಒರಿಜಿನಲ್ ನೋಟಿಗೆ. ಅಂದ್ರೆ ಎಲ್ಲರೂ ಅಂತಾರೆ ಆ ಮುತ್ತೆಗಳು ಬರೀ ರೊಕ್ಕ ವಸೂಲಿ ಮಾಡಕತ್ತಾರ, ಇದು ಮಾಡಕತ್ತಾರ, ಸುಮ್ಸುಮ್ಗೆ ಮೈಯಾಗ ದೇವ್ರು ಬರ್ತಾರ ಅಂತ ಹೇಳ್ತಿರ್ತಾರ. ಅಂದ್ರೆ ನಿಮ್ಗೂ ಕೆಲವ್ರು ಏನಂತಾರ, ನೀವು ನೋಡ್ರಿ ಬಹಳಷ್ಟು ಜನ ಯೂಟ್ಯೂಬ್ ಅವ್ರು ಏನ್ ಮಾಡ್ತಾರ, ಅವ್ರ ಅಮೌಂಟ್ ಬರೋ ಸಲುವಾಗಿ, ರೊಕ್ಕ ಬರೋ ಸಲುವಾಗಿ ಈ ಮುತ್ತೆಗಳನ್ನ ಕಾಲ ಎಳೆಯಕ್ ನಿಂತಾರ. ಆ ಮುತ್ತೆಗಳ ಲಿಸ್ಟ್ ಒಳಗ ರಸೀದ್ ಮುತ್ತೆ ಇಲ್ಲ ಅಂತ ನನ್ ವಿಚಾರ. ಅಲ್ಲ, ನನಗೂ ನಾದ್ ಲಿಸ್ಟ್ ಎಳೆದೇ ಬಿಟ್ಟಾರ ಅವ್ರು ಸುಮ್ನೆ. ನನ್ಗೇನ್ ಮೈಯಾಗ ದೇವ್ರು ಬಂದ್ ಕೂತು ನಾ ಧೈರ್ಯ ಕೂತು ಕುಣದ್ ಹೇಳ್ತೀನಿ. ನಾನು ಸಾಮಾನ್ಯ ಮನುಷ್ಯನಾಗಿ ನನ್ನ ಗದಿ ಮೇಲೆ ಏನ್ ನನ್ನ ದೇವ್ರು ತಿಳಿಸ್ತೀನಿ ಅದನ್ನ ಮಂದಿ ತಿಳಿಸ್ತೇನೆ. ಸಾಮಾನ್ಯ ಮನುಷ್ಯನಾಗಿ ತಿಳಿಸ್ತೀನಿ. ನಾನು ಯಾವ್ದೇ ತರದ್ದು ದೈ ಮೈಯಾಗ ದೇವ್ರು ಬಂದು ಯಾವ್ದು ಹೇಳೋ ಮನುಷ್ಯ ಅಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಬಂದಿರ್ತಾನೆ ಮನುಷ್ಯ, ಸಾಮಾನ್ಯವಾಗಿ ಹೇಳ್ಬೇಕಾಗ್ತದೆ. ನಾನು ವಿಡಿಯೋ ತೋರಿಸ್ಬಿಟ್ರೆ ನಾನು ಎಲ್ಲರೂ ಕುಣಿದ್ ಬಂದ್ರೆ. ಈಗ ಮುಳ್ಳಿನ ಮೇಲೆ ನೀವು ಕೂತಿದ್ರಿ, ಅದು ಎಷ್ಟು ವರ್ಷ ಆಯ್ತು? ಅದು ಎಷ್ಟು ವರ್ಷದ ಏಕಸುಟ ಒಂದು 4 ತಿಂಗಳು ಆಗಿರ್ಬೋದು. 4 ತಿಂಗಳು. ಈ ಮುಳ್ಳಿನ ಮೇಲೆ ಕೂತಾರ ಮುತ್ಯಾರು, ಅದೇನ ಹಾಕಿಟ್ಟು ಕೂತಾರ, ಅದು ಕೂತಾರ, ಇದು ಕೂತಾರ ಅಂತ ಹೇಳ್ತಿದ್ರು. ಈಗೆಲ್ಲ ಬಂದವ್ರು ನಿಮ್ನೆಲ್ಲ ಚೆಕ್ ಮಾಡ್ತಿದ್ರು? ಪ್ರತಿಯೊಬ್ರು ಚೆಕ್ ಮಾಡ್ತೀರಿ, ಮೂಳಿ ಕೆಟ್ಟು ಉದ್ದಿರ್ತೀವಿ, ಕುಂಡೆ ಅರ್ಪಾರ ಆಗ್ತಿರೋ ಮೂಳ್ ಬಂದ. ಅದ್ ಯಾವ ಅಷ್ಟು ಪರೀಕ್ಷೆ ಮಾಡಿದ್ರೆ ಅವನು ಬಂದು ಕುಂದಿರ್ಬೋದು. ಅದೇನಿಲ್ಲ ಅಷ್ಟು ಪರೀಕ್ಷೆ. ಅವ ಹಾಕಿದ ಮುಳ ಮೇಲೆ ನಾನ್ ಕುಂದಿರ್ತೀನಿ, ನಾನ್ ಹಾಕಿದ ಮುಳ ಮೇಲೆ ಅವ ಕುಂದಿರ್ಬೇಕು. ಅದ್ರೊಳಗ ಊಸ್ ಅನ್ನಬಾರ್ದು, ನಾನು ಊಸ್ ಅನ್ನಲ್ಲ. ಈ ಮುಳ್ಳಿನ ಮೇಲೆ ಕೂತಿರ ಯಾವ ಉದ್ದೇಶದಿಂದ ಕೂತಿರಿ? ನೋಡ್ರಿ, ಕೆಲವೊಂದು ಸಿದ್ಧಿಗಳು ಇರ್ತಾವ, ಕೆಲವೊಂದು ಲೋಕ ಕಲ್ಯಾಣಕ್ಕಾಗಿ ಕುಂದಿರ್ತಾರ, ಕೆಲವೊಂದು ನಮ್ದು ಒಳಗೆ ಸೀಕ್ರೆಟ್ ಇದ್ದಂಗ್ರಿ ಅದಕ್ಕೆ. ಅಂತಾವೆಲ್ಲ ನಾನು ಈ ಮೀಡಿಯಾದ ಮುಂದೆ ಹೇಳಕ್ ಬರ್ತೀನಿ. ಅಂದ್ರೆ ನೀವೇನು ಇನ್ನೂ ಹೆಚ್ಚಿನ ಭಕ್ತರಿಗೆ ಉದ್ಧಾರ ಅಂತ ಹೇಳಿ ಇನ್ನೂ ಹೆಚ್ಚಿನ ರೀತಿ ದೈವ ಶಕ್ತಿ ಪಡ್ಕೊಳ್ಳೋ ಸಲುವಾಗಿ ನಿಮ್ಮೊಂದು ಅನುಷ್ಠಾನ ಮಾಡಿದ್ರಿ. ಈಗ ಬೆಂಕಿ ಒಳಗೆ ಕಂಬಳಿ ಹಾಸಿದ್ರ? ಹೌದ್ರಿ, ಅದು 2019 ಒಳಗೆ ಆಗಿತ್ತು ಸರ್. ಮೂರಂ ಟೈಮ್ದಾಗ ನಮಾಜ್ ಮಾಡಿದ್ದೆ. ನನ್ ಜೊತೆ ಚರ್ಚೆ ಆಗಿತ್ತು. ಜನ ಏನಂದ್ರು, ಕಂಬಳಿ ನೀರಾಗ ತೊಯ್ಸಿ ಹಾಸಿದ್ರ ಬೆಂಕಿ ಒಳಗ್ ಹಾಸಿದ್ರ ಅದು ಸುಡಂಗಿಲ್ಲ ಕರೆ ಸುಡಂಗಿಲ್ರಿ? ನೋಡ್ರಿ, ಅದು ಹೆಂಗ ಆತದ್ರಿ, ನಾನು ಕಂಬಳಿ ಹಾಸಿದ ಕಂಬಳಿ ರೀ, ಅದು ಉಣ್ಣಿಗ್ರಿ ಕೂದದ್ರಿ. ಅದು ಅದ್ರ ಮೇಲೆ ಇನ್ನತಕ್ಕ ಒಂದು ಕೂದ ಸುಟ್ಟಿನ್ರಿ. ಅದ್ ಮನೇಲಿ ಅದು ಹೆಂಗಿಟ್ಟಿನ 2 ವರ್ಷ ಸತತವಾಗಿ ಹಾಕಿನ್ರಿ. ನಾನು 3ನೇ ವರ್ಷಕ್ಕೆ ಹಾಕಿಲ್ಲ, 2 ವರ್ಷ ಸತತವಾಗಿ ಹಾಕಿನ್ ನಾನು. ಅದು ಎಟ್ಟದ ಅಟ್ಟೆ ಅದ್ರಿ. ನಾನು ಏನ್ ಹೇಳತ್ತೀನ್ರಿ, ಅಷ್ಟು ಬೆಂಕಿ ಒಳಗ ಹೊಗೆ ಹಾರ್ತಿತ್ರಿ. ಸ್ವಲ್ಪ ನೀರಿದ್ರ ಹೊಗೆ ಹಾರಿಲ್ರಿ, ಸ್ವಲ್ಪ ಚುಟ್ಗಿ ಹತ್ತಿಲ್ರಿ ಅದು. ಮತ್ತೆ ಅಂದ್ರೆ ಇದು ಮಂದಿ ಹೇಳೋದು ಸುಳ್ಳು ನೋಡ್ರಿ, ತರ ಮಾತಾಡೋರು. ಈಗ ಹೆಂಗ ಆಗ್ತದ, ಈಗ 100 ಬಾಯಿ 100 ಮಾತಾಡೋರು. ನಾನು ಇವತ್ತಿಂದ ಸ್ವಾಮಿ ಬಗ್ಳತಿ ಅದು ನಡೆದ್ರಿ ಅದು. ಈಗ ನೀವು ಯಾವ್ಯಾವ ವಾರ ಇಲ್ಲಿ ಭಕ್ತರು ಬರ್ತಾರೆ? ನೋಡ್ರಿ, ಸೋಮವಾರ ಬರ್ತಾರ, ಗುರುವಾರ ಅಮಾವಾಸ್ಯ ದಿನ ಬರ್ತಾರೆ. ಗುರುವಾರ, ಸೋಮವಾರ, ಅಮಾವಾಸ್ಯ ದಿವಸ ಬಳಸಿ ಎಲ್ಲ. ಈಗ ಕರ್ನಾಟಕ ಬಿಜಾಪುರ ಜಿಲ್ಲಾ ಅಷ್ಟೇ ಅಲ್ಲದೆ ಎಲ್ಲಾ ಜಿಲ್ಲೆಯವರು ಬರ್ತಾರೆ. ನಿಮ್ಮ ಎಲ್ಲಾ ಜಿಲ್ಲೆಗಳಿಂದ ಬೇರೆ ಸ್ಟೇಟ್ ಲಿಂದ ಬರಾಕತ್ತಾರೆ ಭಕ್ತ ಜನ ಸಾಗರ. ಕೆಲವೊಂದು ಬಂದ್ ಕೂತ್ ಮಂದಿ ನೋಡಿದಾಗ ಗೊತ್ತಾಗ್ತದೆ. ನಾವು ಸೋಷಿಯಲ್ ಮೀಡಿಯಾ ಏನ್ ಮಾಡಾಕತ್ತೀವಿ, ಸ್ವಲ್ಪ ಕೆಲವೊಂದ್ ಮಂದಿಗೆ ನಮ್ದಿಂದ ಒಳ್ಳೇದಲ್ಲೇ ತೋರ್ಸ್ಕೊಡಕತ್ತೀವಿ. ನಾವು ಬೆಳಿಬೇಕಂತಲ್ರಿ. ಒಬ್ರಿಗೆ ಏನ್ ಕೆಟ್ಟದಾಗಿರ್ತಾವ, ಅವ್ರಿಗೆ ಕ್ಯಾನ್ಸರ್ ಆಗಿರ್ತದ, ಅವ್ರಿಗೆ ಏನೇ ಒಂದ್ ತರ ಸಮಸ್ಯೆಗಳಾಗಿರ್ತಾವ. ಅವ್ರಿಗೆ ಪರಿಹಾರ ಆದ ತಕ್ಷಣ ಇಂಥ ಸಮಸ್ಯೆ 100 ಮಂದಿಗೆ ಇರ್ತಾರೆ. ಕ್ಯಾನ್ಸರ್ ಪರಿಹಾರ ಆಗ್ಯಾವ್ರಿ? ಇಲ್ಲಿ ಭಾಳ ಪರಿಹಾರ ಆಗ್ಯಾವ್ರಿ. ಪರಿಹಾರ ಭಾಳ ಆಗ್ಯಾವ್ರಿ, ಮಕ್ಳು ಆಗ್ಯಾವ್ರಿ, ಪರಿಹಾರ ಆಗ್ಯಾವ್ರಿ. ಅಂತವು ಅಲ್ಲಿ ಮತ್ತೆ 100 ಮಂದಿ ಯೂಸ್ ಆಗಲಿ ಅಂತ ಹೇಳಿ ನಾವು ಮಾಡಿದ್ರಿ ಅಷ್ಟೇ. ಸೋಷಿಯಲ್ ಮೀಡಿಯಾ ಬಿಟ್ಟರೆ ನಮ್ಮ ಪಬ್ಲಿಸಿಟಿಗೆ ನಿಲ್ರಿ.
ಅಂದ್ರೆ ಇಲ್ಲಿ ಬಂದಂತ ಭಕ್ತರಿಗೆ ಎಷ್ಟು ಜನರಿಗೆ ಮಕ್ಕಳಾಗಿ ಅಂದಾಜು ನೀವು? ನಮ್ ನೋಡ್ರಿ 250 ಮೇಲೆ ಲಿಸ್ಟ್ ಇಟ್ಟಿವಿ ಸರ್. ಈಗ ನಾವೆಲ್ಲ ಟೋಟಲ್ ಮಾಡಿಲ್ರಿ, ತೆಗೆದೊಂದು ನಿಮ್ಮ ಇದ್ರೊಳಗೆ ಚಾನಲ್ ಒಂದು ಎಪಿಸೋಡ್ ಮಾಡಿಸಿದ್ರೆ ಆದಷ್ಟು ಬೇಗ ಅದನ್ನ ಮಾಡಿಸ್ತೀರಿ ಆದಷ್ಟು ಬೇಗ. ಅವ್ರಿಗೆ ಅಂದ್ರೆ ಇಲ್ಲಿ ಬಂದವರಿಗೆ 250 ಮಂದಿಗೆ ಇಲ್ಲಿ ಮಕ್ಕಳಾಗ್ಯಾವ. ಈ ಕೆಲವರು ನಡುವೆ ಬಿಟ್ಟಿರ್ತಾರ, ಒಂದು 6 ಅಮಾಸೆ ಇರ್ತೀರಿ, 7 ಅಮಾಸೆ ಅದು 5 ಅಮಾಸೆ 6 ಅಮಾಸೆ ಅದಕ್ಕಂದ್ರೆ ಪಾಲಸಕ್ರಿ ಅದು ಕೂಸ್ಗಳು ಇರ್ತಾವ್ರಿ, ಕೆಲವೊಂದು ಇಂತಿಷ್ಟು ಅಮಾಸೆ ಬರ್ಬೇಕು ಅಂತ ಹೇಳಿ. ಈಗ 5 ಅಮಾಸೆ ಒಳಗೆ ನೀವೇನ್ ಬಗಲ ಕೂಸ್ತಾರಲ್ರಿ ದರ್ಗಾಕ್ಕ, ಹೌದ್ರಿ. ಕಮ್ ಸಿ ಕಮ್ ಒಂದು ಹೆಣ್ಮಗಳು ಗರ್ಭಿಣಿ ಆಗಿ ಪೂರಾ ಇದು ಡೆಲಿವರಿ ಬೇಕು 9 ತಿಂಗಳ ಮೇಲೆ 10 ತಿಂಗಳ ಲೆಕ್ಕ ಬೇಕ್ರಿ, ಹೌದಲ್ರಿ. ನಮ್ ವಿಚಾರ ಏನು ಇದು ಎದಕ್ಕಂದ್ರೆ ಪಾಲಸಗೋಸ್ಕರ 5 ಅಮಾಸೆ 6 ಅಮಾಸೆ ಅವ್ರ ಮೇಲೆ ವಿಶ್ವಾಸ ನಂಬಿಕೆ. ಈಗ ನಾನ್ ಹೇಳ್ತೇನಪ್ಪ, ರಸೀದ್ ಮುತ್ತೇರ್ಗೆಲ್ಲ ಕ್ಲಿಯರ್ ಕೇಳಿದೆ, ಯಾವಾಗ ಹೋಗ್ಬೇಕ್ರಿ ಶಕ್ತಿ ಕುಮಾರ್ ಕೇಳಿದ್ರಿ. ನಿಮ್ಗೆ ವಾರ ಕೂಡ ನನಗೆ ಬಹಳ ಜನ ಫೋನ್ ಮಾಡ್ತಾರೆ, ಯಾವ್ಯಾವ ವಾರ ಹೇಳ್ತಾರಪ್ಪ ಅಂದ್ರ ಇವ್ರು ಸೋಮವಾರ ಗುರುವಾರ ಅಮಾಸೆ ಇಲ್ಲಿ ಬಂದ್ರಂದ್ರ ಇಲ್ಲಿ ನಿಮ್ಗೆ ಅವ್ರು ನಿಮ್ದು ಏನ್ ಸಮಸ್ಯೆ ಇರ್ತೋ ಅದು ಪರಿಹಾರ ಹೇಳ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಮನಸ್ಸಿಗ ನೋಡ್ರಿ ಭಕ್ತರಾಗಿ ಬಂದವ್ರಿಗೆ ಅವ್ರ ಏನು ಗುರುಗಳಾಗಿ ಏನ್ ಆಶೀರ್ವಾದ ಮಾಡ್ತಾರ ಅದು ನಿಮ್ ಕ್ಲಿಯರಿಟಿ ಆಗ್ತದೆ. ಹೆಂಗ್ ಆಗ್ತದ ನೀವು ಬಂದ್ರ ಅದು ಮಾಡಕ್ ನೋಡ್ರಿ, ವಿಶ್ವಾಸ ನಂಬಿಕೆ ಒಂದ್ ಕಾರಣ, ವಿಶ್ವಾಸ ಬಂದ್ರೆ ಆತ್ರಿ, ಆಗಲ್ಲ ಅಂತ ಬಂದ್ರೆ ಆಗಲ್ಲ. ಈಗ ನೀವು ಅಂತ ಮಂದಿಗೆ ನೀವು ಹೇಳಕ್ ಇಷ್ಟಪಡ್ತೀರಿ, ನಿಮ್ದೆಲ್ಲ ತೇಜವಧಿ ಮಾಡಿ ಮತ್ತೆ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅನ್ನೋ ಮಂದಿಗೆ ನೀವೇನ್ ಹೇಳ್ತೀರಿ? ನೋಡ್ರಿ, ಹೊಳಿ ದಾಟಬೇಕಂದ್ರೆ ಹಡಗ್ ಬಂದ್ಬೇಕ್ರಿ, ಮನುಷ್ಯನ ಮೇಲೆ ನಂಬಿಕೆ ಇಡ್ಬೇಕ್ರಿ, ವಿಶ್ವಾಸ ನಂಬಿಕೆ ಇತ್ತ ಮನುಷ್ಯ ಎಲ್ಲಿದ್ರು ಉದ್ದಾರ ಆತ್ರಿ. ನಾಯಿ ಹೆಂಗ್ ನಿಯತ್ತಿರ್ಬೇಕ್ರಿ, ಕತ್ತಿ ಹೆಂಗ್ ದುಡಿಮೆ ಇರ್ಬೇಕ್ರಿ, ಮನುಷ್ಯ ಹೆಂಗಿದ್ರು ಉದ್ದಾರ ಆತ್ರಿ. ಅದಕ್ಕೆ ನೋಡ್ರಿ ಮುತ್ತರ್ಗೆ ಎಲ್ಲ ನಿಮ್ ಕ್ಲಿಯರಿಟಿ ಹೇಳಿದ್ವಿ. ಯಾರು ಕೆಟ್ಟ ಕಮೆಂಟ್ ಕೊಡೋರು ಕೊಡ್ರಿ, ಒಳ್ಳೆ ಕಮೆಂಟ್ ಕೊಡೋರು ಕೊಡ್ರಿ, ನಾವೇನ್ ತಲೆ ಕೆಡಿಸ್ಕೊಳ್ಳಲ್ಲ. ಇದ್ದಿದ್ದಂಗೆ ಹೇಳಿ, ಯಾಕಂದ್ರೆ ನಾನು ಕೂಡ ಇಲ್ಲಿ ಬಹಳಷ್ಟು ಮುತ್ಯಾರ ಹತ್ರ ಬಂದು ನಾನು ಏನೋ ಸಮಸ್ಯೆ ಇದ್ದು ಅಂದ್ರು ಕೂಡ ನಾವು ಮುತ್ಯಾರ ಹತ್ರ ಹೇಳಿವಿ, ಅವು ಪರಿಹಾರ ಆಗ್ಯಾವು. ನಿಮ್ಮೂ ಏನಾದ್ರು ಸಮಸ್ಯೆಗಳಿದ್ದು ಅಂದ್ರ ಸ್ವಚ್ಛ ಮನಸ್ಸಿನಿಂದ ಬಂದು ಮಕ್ಕಳಾಗಿಲ್ಲಪ್ಪ ನಮ್ಗೆ ಕ್ಯಾನ್ಸರ್ ಅಂತ ಏನಾದ್ರು ಇದ್ದು ಅಂದ್ರ ಅವ್ರು ನೀವು ಬಂದು ಇಲ್ಲಿ ಭೇಟಿಯಾಗಿ ನೀವು ಅವ್ರ ಪರಿಹಾರ ತಗೋಬಹುದು. ಅದಕ್ಕೆ ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಜೇವರ್ಗಿ ತಾಲೂಕ ಬಗ್ಲೂರ್ ಗತ್ರಿಗೆ ಭಾಗಮ ಐತಲ್ಲ, ಗತ್ರಿಗೆ ಭಾಗಮ 2 ಕಿಲೋಮೀಟರ್ ಅಷ್ಟೇ. ಬಗ್ಲೂರ್ದಿಂದ ಇಲ್ಲಿ ನಾರಾಯಣಪುರ ಐತಿ. ನೀವು ಯಾವಾಗ ಸೋಮವಾರ ಗುರುವಾರ ಮತ್ತು ಅಮಾಸಿಗೆ ನೀವು ಬಂದು ನಿಮ್ಮ ಸಮಸ್ಯೆಗಳ ಬಗೆಹರಿಸಬಹುದು ಅಂತ ಹೇಳ್ತಾ, ಯಾರ್ಯಾರಿಗೆ ನೀವೇನ್ ತಲೆ ಕೆಡಿಸ್ಕೊಕ್ ಹೋಗ್ಬೇಡ್ರಿ. ಮತ್ತೆ ಎಲ್ಲ ನಮಗೂ ಬೈತಿರ್ತಾರ, ನಮಗೂ ಏನ್ ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಬೈತಿರ್ತಾರ. ಅದಕ್ಕೆ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ. ಮಕ್ಳು ಇಲ್ಲಾರ್ದವ್ರು ಇಲ್ಲಿ ಬಂದು ಬಹಳಷ್ಟು ಪರಿಹಾರ ತಗೊಂಡ್ರಿ. ಯಾರ್ಯಾರಿಗೆ ಮಕ್ಳು ಅಂತ ಒಂದು ಮಕ್ಕಳ ಬಗ್ಗೆ ಪಡೆಯಬೇಕಾದ್ರೆ ನೀವು ಇಲ್ಲಿ ಒಂದ್ಸರಿ ಬಂದು ವಿಸಿಟ್ ಕೊಡ್ರಿ ಅಂತ ಹೇಳ್ತಾ, ಎಲ್ಲರಿಗೆ ಮುಂದ್ ಕೂತು ನಿಮ್ಗೆಲ್ಲ ಕ್ಲಿಯರಿಟಿ ಕೊಟ್ಟಿನಿ. ಏನೇನು ಸಮಸ್ಯೆ ಇದ್ದು, ನೀವೇನು ನಿಮ್ಮ ಅನುಮಾನಗಳಿದ್ದು, ನೀವು ಏನಾದ್ರು ಇದ್ರ ನೋಡ್ಕೊಂಡು ನೀವು ಮತ್ತೆ ವಾಪಸ್ ನಾನು ಫೋನ್ ಹಚ್ಚಿ ಕೇಳಬಹುದು ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೆ ನಿಮ್ ಸಮಯ ತಗೊಂಡು ಬಹಳಷ್ಟು ಭಕ್ತರು ಬಂದಾರ, ತೋರಿಸ್ರಿಪ್ಪ ಎಲ್ಲರಿಗೆ. ಬಹಳಷ್ಟು ಭಕ್ತರು ಬಂದಾರ, ಎಲ್ಲರೂ ನೋಡ್ಲಾಕತ್ತಾರ. ಇವತ್ತ ಸೋಮವಾರ ಈಗ ಬಂದು ಹೋಗ್ಯಾರ. ಅದಕ್ಕೆ ಈಗ ನಾನು ನಿಮ್ಗೆ ಎಲ್ರಿಗೋಸ್ಕರ ಗೊತ್ತಾಗ್ಲತ್ತೇಳಿ ಈ ವಿಡಿಯೋ ಮಾಡಕತ್ತೀನಿ. ಆದಷ್ಟು ಬೇಗ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದ್ರು ಬಂದು, ನೀವು ಸಮಸ್ಯೆ ಇದ್ರೆ ನಾವೇನ್ ಬರ್ರಿಪ್ಪ ಅಂತೇಳಿ ನಿಮ್ಮ ಮನೆಗೆ ಬಂದು ಇನ್ವಿಟೇಷನ್ ಏನ್ ಕೊಡಂಗಿಲ್ಲ. ಸಮಸ್ಯೆ ಇದ್ರೆ ಬಂದು ನೀವು ಇಲ್ಲಿ ಬಗ್ಗೆ ಹರಿಸ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸುದ್ದಿ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.